ಅಕ್ಕಾರೆ ಏನೆಲ್ಲ ವೆರೈಟಿ ಕಾರ್ಡ್ಸ್ ಇದೆ ಅಲ್ಲ. ಮೊದಲೆಲ್ಲ ಪ್ಯಾಂಪ್ಲೆಟ್ಸ್ ಥರ ಒಂದೇ ಡಿಸೈನು ಒಂದೇ ವೆರೈಟಿ, ಆದರೆ ಇವಾಗ ನೋಡಿ ಎಷ್ಟೆಲ್ಲ ವೆರೈಟಿ ಇದೆ ಅಂತ. ಆದರೆ ಸ್ವಲ್ಪ ಕಾಸ್ಟ್ಲಿ. ನಲ್ಲಿ ಕಾಸ್ಟ್ಲಿ ಆದರೆ ಏನಂತೆ? ಇಲ್ಲಿ ನೋಡಿಲಿ, ಮದುವೆ ಇನ್ವಿಟೇಷನ್ ಕಾರ್ಡ್ ಅಂದರೆ ಹೊಸ ಜೀವನದ ಹೊಸ ಅಧ್ಯಾಯದ ಮೊದಲನೇ ಪುಟ. ಸೊ ಅದು ಚೆನ್ನಾಗಿರಬೇಕು. ನೀನು ಕಾಸ್ಟಿನ ಬಗ್ಗೆ ಏನು ಯೋಚನೆ ಮಾಡಬೇಡ, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು. ಓಕೆ, ನೋಟೆಡ್. ಸುನಿಲ್, ಮದುವೆ ಆಗ್ತಾ ಇದೆಯಪ್ಪ, ಸ್ವಲ್ಪ ಎಕ್ಸೈಟೆಡ್ ಆಗಿರ್ಬೇಕು ನೀನು. ಯಾಕೆ ಟೆನ್ಸ್ ಆಗಿದೆಯಾ? ಏನೋ ಡಲ್ ಹೊಡಿತಾ ಇದೆಯಲ್ಲ? ಹಾಗೇನಿಲ್ವಲ್ಲ ಸರ್, ಆರಾಮಾಗೇ ಇದ್ದೀನಿ. ಮದುವೆ ಅಂದರೆ ಖುಷಿಯಾಗಿರ್ಬೇಕಪ್ಪ. ನಿನ್ನ ನೋಡಿದ್ರೆ ಕೈಗೆ ಕೋಳ ಹಾಕ್ಕೊಂಡು ಜೈಲಿಗೆ ಹೋಗೋ ಥರ ಇದೆಯಾ? ಮದುವೆ ಅನ್ನೋದು ಬಂಧನ ಅಲ್ಲಪ್ಪ, ಅನುಬಂಧ. ಈ ಆನಂದ ಅವಾಗ ಬಂದು ನಿನ್ನ ತಲೆಗೇನಾದರೂ ತುಂಬ್ತಾ ಇದ್ದಾನ? ತಲೆ ಕೆಡಿಸ್ಕೊಬೇಡಪ್ಪ, ಆರಾಮಾಗಿರೋ. ಅವ್ನು ಬಂದು ಮದುವೆ ಆದ ತಕ್ಷಣ ಗಂಡಸಿಗೆ ಫ್ರೀಡಮ್ ಆಗುತ್ತೆ ಅಂತೆಲ್ಲ ಹೇಳಿದಾನ ನಿನಗೆ? ಇಲ್ಲ ಸರ್. ಒಂದು ಲೆವೆಲ್ಗೆ ಅವ್ನು ಹೇಳಿದ್ದು ಸತ್ಯ ಇರಬಹುದು. ಅಲ್ಲ, ಒಂದು ಲೆವೆಲ್ಗೆ. ಅದು ಏನಾಗುತ್ತೆ ಗೊತ್ತಾ, ಮದುವೆ ಆದ ತಕ್ಷಣ ಗಂಡಸಿಗೆ ಈ ಹೌದು 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 ಅನ್ನೋ ಶಬ್ದ ಅಭ್ಯಾಸ ಆಗಿಬಿಡುತ್ತೆ. ಅದು ಅಭ್ಯಾಸ ಅನ್ನೋದಕ್ಕಿಂತ ಅನಿವಾರ್ಯತೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಮದುವೆ ಆದಮೇಲೆ ಹೆಣ್ಮಕ್ಳು ದಪ್ಪ ಆಗ್ತಾರೆ, ಗಂಡು ಮಕ್ಕಳು ಹೌದಪ್ಪಗಳಾಗ್ತಾರೆ. ಬಟ್ ನಾನು ಸಣ್ಣನೇ ಇದ್ದೀನಲ್ವಾ? ನಾನು ನಿಮ್ಮ ಬಗ್ಗೆ ಏನು ಹೇಳಿಲ್ಲ ರೀ. ಯು ಆರ್ ಎನ್ ಎಕ್ಸೆಪ್ಷನ್. ಡೋಂಟ್ ವರಿ. ಇಲ್ವಾ? ನನಗಿದು ಇಷ್ಟ ಆಯ್ತಪ್ಪ. ನೋಡಿ, ಸಿಂಪಲ್ ಆಗಿದೆ, ಎಲಿಗೆಂಟ್ ಆಗಿದೆ. ಚೆನ್ನಾಗಿದೆ, ನೈಸ್. ಅಲ್ಲಿ ಕೇಳಿ ಅವರಿಬ್ಬರು ಒಪ್ಕೋಬೇಕಲ್ಲ. ನಲ್ಲಿ ನೋಡು, ನನಗಿದು ಇಷ್ಟ ಆಯಿತು. ಸಿಂಪಲ್ ಆಗಿದೆ, ಎಲಿಗೆಂಟ್ ಆಗಿದೆ, ಚೆನ್ನಾಗಿದೆ. ಅಲ್ಲಿ ಕೇಳಮ್ಮ. ಓಹ್ ಸಾರಿ, ಓಕೆನಾ? ಹಾಂ, ಓಕೆ ಸರ್. ಇದಂತೆ ಸರ್. ಓಕೆ ಸರ್. ಮದುವೆ ಗಂಡು ಹೆಣ್ಣಿನ ಡೀಟೇಲ್ಸ್ ಕೊಡಿ, ಪ್ರಿಂಟ್ ಹಾಕಿಸ್ತೀನಿ. ಓಕೆ, ಪ್ರಿಂಟ್ ಹಾಕಿಸಿ ಒಂದು ಸ್ಯಾಂಪಲ್ ತಂದು ಕೊಡ್ತೀನಿ. ಓಕೆ ಆದರೆ ಪ್ರಿಂಟ್ ಮಾಡೋಣ. ಹಾಂ, ಓಕೆ. ಒಂದು ನಿಮಿಷ ಕೊಡಿ. ಇದು ಫೈನಲ್ ಅಲ್ವಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಬ್ಬ, ಒಂದು ಕೆಲಸ ಮುಗೀತು. ಆರಾಮಾಗಿರೋ, ಟೆನ್ಷನ್ ಮಾಡ್ಕೊಬೇಡ. ಅಂತೂ ಆಗಲೇ ಗಂಡ ಆಗ್ಬಿಟ್ಟಿದ್ದಾನೆ. ಅವ್ರು ಕೇಳಿದ ತಕ್ಷಣ ಹೌದು ಓಕೆ ಅನ್ನೋಕೆ ಶುರು ಮಾಡಿದಾನಲ್ಲ. ಇದೆಲ್ಲ ನೀವು ಮತ್ತೆ ಆನಂದ್ ಅವ್ರು ಹೇಳ್ಕೊಟ್ಟಿರೋದು. ಹೇಳ್ಕೊಟ್ಟಿರೋದೇನ್ರಿ? ನೀನು ನೋಡ್ಲಿಲ್ವ ನೀವು? ಅವ್ಳು ತೋರಿಸಿದ ತಕ್ಷಣ ಇವೆಲ್ಲ ನಡೆಯುತ್ತಪ್ಪ ಮದುವೆ ಆದ್ಮೇಲೆ. ಟೆನ್ಷನ್ ಏನಿಲ್ಲ ಬಿಡಿ. ಅರೆ, ಊಟ ಮಾಡೋಣವಾ? ಹಸಿವಾಗ್ತಾ ಇದೆ. ಮಾಡೋಣ. ಹೌದಪ್ಪ, ನೋಡಿ, ಹೂ ಅಂತ ನಾವೇ ಹೇಳೋದು. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ ಇವನು. ಅಮ್ಮ, ಟಿ ವಿ ಆಫ್ ಮಾಡಿ. ಆಫ್ ಮಾಡಿ ಒಂದು ನಿಮಿಷ. ಪ್ರಪಂಚ ಹತ್ಕೊಂಡು ಉರಿತಾ ಇದೆ, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಂತೆ. ಅಲ್ಲ, ನಿಮ್ಗೆ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ವಾ ನಿಮಗೆ? ಏನಾಯ್ತೀಗ? ಏನಾಯ್ತು? ಏನು ಆಗೇ ಇಲ್ಲ ಅನ್ನೋ ಥರ ಕೇಳ್ತಾಳಲ್ಲ ಇವಳು. ಏಯ್, ನಾನು ಯಾರು? ಆನಂದು ಗೆಳೆಯನಿಗೆ ನಾನು ಯಾರು? ಗೆಳೆಯ. ಅಯ್ಯೋ, ಇವ್ರಿಗೆ ಡೀಟೇಲಾಗಿ ಹೇಳಬೇಕಪ್ಪ ಇವ್ರಿಗೆ. ಮಲ್ಲಿಗೆ ಸುನಿಲ್ಗೆ ಎಂಗೇಜ್ಮೆಂಟ್ ಆದಮೇಲೆ ಗೆಳೆಯನಿಗೆ ನಾನು ಯಾರು? ಬೀಗ ಬೀಗ ಅಲ್ವಾ? ಎಲ್ಲಿದೆ ಮರ್ಯಾದೆ? ಹಾಂ, ಎಂಗೇಜ್ಮೆಂಟ್ ಆಗಿ ಅಷ್ಟು ದಿವಸ ಆಯಿತು, ಮದುವೆ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾನ ನಿಮ್ಮಗ? ಯಾವಾಗ ಮದುವೆ, ಏನು, ಎತ್ತ, ಹೇಗೆ? ಹಾಂ, ಒಂದು ಅಪ್ಡೇಟ್ ಇಲ್ಲ. ಮರ್ಯಾದೆ ಬೇಡವಾ ಬೀಗರಿಗೆ? ಗಂಡಿನ ತಂದೆ ಸ್ವಲ್ಪನಾದರೂ ಅವನೇ ಗೆಳೆಯ. ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ವಿ ಕಣ. 100 ವರ್ಷ ಆಯ್ಸು ಕಣ ನಿನಗೆ. ನನ್ನ ಬಗ್ಗೆ ಮಾತಾಡ್ತಾ ಇದ್ರಪ್ಪ? ಅದೇನು ಒಳ್ಳೇದಾ ಕೆಟ್ಟದ್ದಾ? ಏಯ್, ಯಾವ ಬಾಯಲ್ಲೋ ಹೇಳ್ತೀಯ? ನಿನ್ನ ಬಗ್ಗೆ ಕೆಟ್ಟದ್ದು ಮಾತಾಡೋಕ್ಕಾಗುತ್ತೇನೋ? ಒಳ್ಳೇದು ಮಾತಾಡೋಕ್ಕೆ ಟೈಮ್ ಸಾಕಾಗಲ್ಲ. ಏನಿಲ್ಲ, ಅದೇ ಮಲ್ಲಿ ಎಂಗೇಜ್ಮೆಂಟ್ ಆಯ್ತಲ್ಲ, ಅದಾದ್ಮೇಲೇನು ಬೀಗ್ರಿಗೆ ಫೋನೇ ಮಾಡಿಲ್ಲ, ಮಿನಾಮೇಷ ಎಣಿಸ್ತಾ ಇದ್ದಾರೆ ಮದುವೆಗೆ ಅಂತ ಸುಮ್ಮನೆ ಹೀಗೆ ಮಾತಾಡ್ತಾ ಇದ್ದೆ ಅಷ್ಟೇ ಗೆಳೆಯ. ಹಾಗೆಲ್ಲ ಏನಿಲ್ಲ, ನನಗೂ ಗೊತ್ತಿತ್ತು ನಿಮ್ಮ ಸರ್ಕಲಲ್ಲಿ ಈ ಥರದ್ದು ಚರ್ಚೆಗಳೆಲ್ಲ ಆಗ್ತಿರುತ್ತೆ ಅಂತ. ಸೊ ಸದ್ಯದಲ್ಲೇ ಆಗ್ರಹಗಳು, ಒತ್ತಡಗಳೆಲ್ಲ ಬರುತ್ತೆ ಅಂತ.
ಸೊ ಆ ಕಾರಣಕ್ಕೆ ನಾನೀಗ ಫೋನ್ ಮಾಡಿದ್ದು. ಏನಿಲ್ಲಪ್ಪ, ಆ ಮದುವೆ ಇನ್ವಿಟೇಷನ್ನು ಫೈನಲೈಸ್ ಆಯಿತು, ಪ್ರಿಂಟಿಗೆ ಅಂತ ಕೊಟ್ಟಿದ್ವಲ್ಲ, ಇವತ್ತು ರಾತ್ರಿ ಬರ್ತಾ ಇದೆಯಂತೆ. ಸೊ ಮನೇಲಿ ನಾಳೆ ಆ ಇನ್ವಿಟೇಷನ್ನ ಪೂಜೆ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಈಗ ನೀನು ಬರೀ ಫ್ರೆಂಡ್ ಅಷ್ಟೇ ಅಲ್ವಲ್ಲಪ್ಪ, ಫ್ರೆಂಡ್ ಕಮ್ ಬೀಗ, ಗಂಡಿನ ಕಡೆ ಅವನು ಎಷ್ಟೇ ಆದರೂ. ಸೊ ಹಾಗಾಗಿ ನಿನಗೆ ಮರ್ಯಾದೆ ಕೊಡಬೇಕು, ಸತ್ಕಾರ ಮಾಡಬೇಕಲ್ಲ, ಅದಕ್ಕೆ ಬಾ ಅಂತ ಇನ್ವೈಟ್ ಮಾಡೋಕ್ಕೆ ಫೋನ್ ಮಾಡಿದೆ. ಇದನ್ನು ಹೀಗೆ ಮೇಂಟೈನ್ ಮಾಡಪ್ಪ, ಇದೇ ಥರ ಮರ್ಯಾದೆ ಕೊಡಬೇಕು ಬೀಗರಿಗೆ. ಸ್ವಲ್ಪ ಏನಾದರೂ ಕಡಿಮೆ ಅನಿಸಿದ್ರು ಇಮಿಡಿಯೇಟಾಗಿ ಬೀಗರ ಪೋಸ್ಟ್ಗೆ ರಾಜೀನಾಮೆ ಕೊಟ್ಬಿಡ್ತೀನಿ. ಆಮೇಲೆ ಬೇರೆ ಬೀಗರನ್ನ ಕರ್ಕೊಂಬಂದು ಕೂಡಿಸ್ಬೇಕಾಗತ್ತೆ. ಎಂಗೇಜ್ಮೆಂಟ್ ಬೇರೆ ಆಗೋಗಿದೆ, ನೆನಪಿರಲಿ. ಆಯ್ತಪ್ಪ, ಆಯಿತು, ಏನು ಮಾಡೋಕ್ಕಾಗತ್ತೆ ಹೇಳು. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತ ದೊಡ್ಡವ್ರು ಹೇಳಿದಾರಲ್ಲ, ಮಾಡಬೇಕಾಗತ್ತೆ, ಮಾಡ್ತೀನಿ ಬಾ. ಅಂದರೆ ನಾನು ಕತ್ತೆನಾ? ಇರಲಿ ಬಿಡು, ಅದಕ್ಕೇನಂತೆ, ಏನಾದರೂ ಅನ್ಕೋ. ಒಟ್ಟು ನಂಗೆ ಮರ್ಯಾದೆ ಕೊಡ್ತೀನಿ ಅಂದಲ್ಲ, ಅಷ್ಟು ಸಾಕು. ಏನೋ ನೀನು ಕತ್ತೆ ಅಂತ ಹೇಳಿಸ್ಕೊಂಡ್ರು ಇನ್ನೂ ಮರ್ಯಾದೆ ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದೆಯಲ್ಲೋ. ಪಾ, ಏನು ಹೇಳೋದು ನಿನಗೆ? ಆಯ್ತು ಬಾಪ, ಏನೋ ಒಂದು ಮಾಡ್ತೀವಿ. ಒಟ್ಟು ನನಗೆ ಮರ್ಯಾದೆ ಕೊಡಬೇಕು ಅಷ್ಟೇ ಕಣ, ಗಂಡಿನ ತಂದೆ ನಾನು. ಸರಿ, ದಂಪತಿ ಸಮೇತರಾಗಿ ಬಂದ್ಬಿಡಿ, ಓಕೆ? ಮಿಸ್ ಮಾಡಬೇಡ, ಕಾಯ್ತಾ ಇರ್ತೀನಿ. ಓಕೆ ಓಕೆ. ನಾಳೆ ಏನೋ ಇನ್ವಿಟೇಷನ್ ಪೂಜೆ ಇಟ್ಕೊಂಡಿದ್ದಾರಂತೆ, ತಪ್ಪದೇ ಬರಬೇಕು ಅಂತ ಭಯ ಭಕ್ತಿ ಗೌರವ ಕೊಟ್ಟು ಮಾತಾಡ್ತಾ ಇದ್ದಾರೆ. ಓಹೋ, ಆಗಲೇ ಕತ್ತೆ ಅಂತ ಏನೋ ಅಂದಂಗಿತ್ತು. ಕತೆ ಅಂತ ಕೇಳಿಸ್ತಾ? ಆ್ಯಕ್ಚುಲಿ ಅವನು ನೀನೊಂಥರ ಕುದುರೆ ಇದ್ದಂಗೆ ಕಣೋ ಅಂತಂದ. ಅದು ಟಿ ವಿ ನೋಡಿ, ಅದು ಯಾವುದೋ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂದ್ರೆ ನೋಡ್ತಾರೆ. ಅಂಕಲ್ ಯಾಕೋ ಕಾಲ್ ಮಾಡಿದ್ರು, ಮಾತಾಡಿ ಬರ್ತೀನಿ. ಮಲ್ಲಿ ಮತ್ತು ಸುನಿಲ್ ಇನ್ವಿಟೇಷನ್ ಕಾರ್ಡು ಇದೇನಿದು ಕೆಳಗಡೆ? ತಮ್ಮ ಸುಖಾಗಮನ ಬಯಸುವವರು ಆನಂದ್ ಅಪರ್ಣ, ಗೌತಮ್ ದಿವಾನ್ ಮತ್ತೆ ಭೂಮಿಕಾ ದಿವಾನ್. ನನ್ನನ್ನು ಬಿಟ್ಟು ಇನ್ನೊಂದು ಮದುವೆ ಆಗ್ತೀಯ ಮಲ್? ನೋ 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 ಸಾರಿ, ನಾನು ಬಿಟ್ಟವಳು ಇನ್ನೊಂದು ಮದುವೆ ಆಗ್ತಿದ್ದಾಳೆ. ಅದೇಗ ಮದುವೆ ಆಗ್ತೀಯ ಮಲ್ಲಿ ನೀನು? ಹಾಗೆ ನೆಮ್ಮದಿಯಾಗಿ ಇದ್ಬಿಡ್ತೀಯ? ನಾನು ನೋಡೇ ಬಿಡ್ತೀನಿ ಅದೇಗ ಮದುವೆ ಆಗ್ತೀಯ, ಮದುವೆ ಆಗಿ ಅದೇಗ ನೆಮ್ಮದಿಯಾಗಿರ್ತೀಯ ಅಂತ. ಅಬ್ಬಬ್ಬಬ್ಬಬ್ಬ, ಅಬ್ಬೆ ಪಾರಿ ಪೈಲ್ವಾನಿಗೆ ಟೆಂಪರರಿ ಅಪ್ಪ ಅಮ್ಮ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಆನಂದ್ ಮತ್ತೆ ಅಪರ್ಣ ಕೇರ್ ಟೇಕರ್ಸ್. ಅಮೃತಧಾರೆ